ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವಾಗ ಯಾವ ಥರ ಹಾಲು ಸಾರು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡೋದಂತ ನೋಡೋಣ. ಹಾಲು ಸಾರಿಗೆ ಹಸಿದೆ ಹಾಕಿ ಮಾಡೋದು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹಾಲು ಸಾರಿಗೆ ಪಳವಲಕಾಯಿ ಎತ್ಕೊಂಡಿದ್ದೆ. ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಎತ್ಕೊಂಡು ಅದರಲ್ಲಿ 2 ಸ್ಪೂನು ಅಕ್ಕಿ ಹಾಕಿ ನೆನೆದಿಡಿ, ಊರಲಿ ಸ್ವಲ್ಪ ಅದೊಂದು 10 ನಿಮಿಷ. ಆಮೇಲೆ ಪಳವಲಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಒಂದು ಸ್ಟೌವಲ್ಲಿ ತೊಳ್ಕೊಳ್ಳಿ. ಒಂದು ಸ್ಟವ್ ಎತ್ಕೊಂಡು ಸ್ಟವ್ ಮೇಲೆ ಆನ್ ಮಾಡಿ ಒಂದು ಕುಕ್ಕರ್ ಇಕ್ಕಿ ಅದು ಹೆಸ್ರು ಕಾಳು ಹಾಕ್ಕೊಳ್ಳಿ. ಹೆಸ್ರು ಕಾಳು ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ನಾನು ಇಬ್ಬರಿಗೆ ಸಾರು ಮಾಡ್ತಿರೋದು, ನನಗೂ ನನ್ನ ಗಂಡನಿಗಷ್ಟೇ. ನೀವು ಕ್ವಾಂಟಿಟಿ ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೊಳ್ಳಿ. ನಮಗೆ ಇದು ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನೀರು ಸ್ವಲ್ಪ ಹಾಕ್ಕೊಂಡು ಮತ್ತು ಪಳವಲಕಾಯಿನ ತೊಳೆದಿರೋದನ್ನ ಅದರಲ್ಲಿ ಹಾಕ್ಕೊಂಡು ಎಷ್ಟು ಕಟ್ ಮಾಡಿರ್ತೀರಲ್ಲ ಅಷ್ಟನ್ನು ಹಾಕ್ಕೊಂಡು ಪಳವಲಕಾಯಿನ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಒಂಚೂರು ಉಪ್ಪು ಹಾಕ್ಕೊಂಡು ಕುಕ್ಕರ್ ವಿಸಿಲ್ ಹಾಕ್ಬಿಡಿ. ನೀವು ಬೇಕಾದರೆ ಡೇಸ್ಕದಲ್ಲೇ ಬೇಯಿಸ್ಕೊಬೋದು. ನಾನು ಬೇರೆ ಅಷ್ಟೊತ್ತು ಬೆಂದ್ಬಿಡುತ್ತಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ಗೆ ಇಕ್ಕಿರ್ತೀನಿ ನಾನು. ಆಮೇಲೆ ಓಪನ್ ಮಾಡಿ ನೋಡಿದ್ರೆ, ವಿಸಿಲೆಲ್ಲ ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಬೆಂದಿದೆ. ಇವಾಗ ಮಿಕ್ಸಿಗೆ ಏನು ಬೇಕೋ ನೋಡೋಣ. ಒಂದು ಜಾರ್ ಇಟ್ಕೊಂಡು ಜಾರ್ಗೆ ತೆಂಗಿನಕಾಯಿ ಸ್ವಲ್ಪ, ಬೆಳ್ಳುಳ್ಳಿ ಸ್ವಲ್ಪ, ಖಾರ ಪುಡಿ ಸ್ವಲ್ಪ, ಮೆಣಸು ಸ್ವಲ್ಪ, ಅಕ್ಕಿ ಹುರಿಕಿದ್ರಲ್ಲ ಅವಾಗೆ ಆ ಅಕ್ಕಿನ ಹಾಕ್ಕೊಳ್ಳಿ. ಆಮೇಲೆ 2 ಪೇಸ್ಟ್ ಮಾಡ್ಕೊಂಬಂದು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸಾಸಿವೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಸಾಸಿವೆ ಸ್ವಲ್ಪ ಆಯಿಲು, ಈರುಳ್ಳಿ, ಸ್ವಲ್ಪ ಕರಿಬೇಳೆ. ಆಪ್ಷನಲ್, ನಿಮ್ಗೆ ಈರುಳ್ಳಿ ಹಾಕ್ಕೊಳಂಗಿದ್ರೆ ಹಾಕ್ಕೊಬೋದು, ನಾನು ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಆಮೇಲೆ ರುಬ್ಬಿರೋ ಪೇಸ್ಟ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಬೇಕು. ಯಾಕಂದರೆ ಹಾಲು ಲಾಸ್ಟಲ್ಲಿ ಹಾಕ್ತಿರಲ್ಲ, ಅದಕ್ಕೆ ಇವಾಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಕುದಿದಾದ್ಮೇಲೆ ನಾವು ತರಕಾರಿ ಬೇಯಿಸ್ಕೊಂಡಿರೋದೆಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನಾನು ಗಟ್ಟಿಯಾಗಿ ಇಟ್ಕೊತೀನಿ ಸಾರನ್ನ, ಯಾಕಂದರೆ ಹಾಲು ಹಾಕಿರೋದು ತೆಳುವಾಗುತ್ತಲ್ಲ, ಅದಕ್ಕೆ ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಗೆ ಅಷ್ಟೊತ್ತು ಬೆಂದಿರುತ್ತಲ್ವ. ಬೆಂದಿದ್ದಾದಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಳ್ಳಿ. ಹಾಲಿಲ್ಲ ಅಂದರೆ ಹಸಿದು ಕಡಲೆಪಪ್ಪು ಹಾಕಿ ರುಬ್ಬಿಟ್ಟು ಪೇಸ್ಟ್ ಹಾಕ್ಕೊಬೋದು. ಹಾಲು ಇಷ್ಟ ಇಲ್ಲ ಅನ್ನೋರು, ನನಗೆ ಹಾಲು ನಾವು ತಿಂತಿರಲ್ವ ಅದಕ್ಕೆ ನಾನು ಹಾಲೇ ಹಾಕ್ಕೊತೀನಿ. ಹಾಲು ಹಾಕಿದ್ರೇ ಈ ಸಾರಿಗೆ ರುಚಿ ಬರೋದು. ಅಷ್ಟೇ ಆಗೋಯ್ತು ನೋಡ್ರೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಬಾಯ್ ಬಾಯ್.